ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾತಂಗ ಜಾಗೃತಿ ಸಮಿತಿ ಗೌರವಾಧ್ಯಕ್ಷ ಎಂ ಮುನಿಕೃಷ್ಣಯ್ಯ ಅವರು ರಾಜ್ಯ ಸರ್ಕಾರ ಪರಿಶಿಷ್ಟರ ಗಣತಿ ನಡೆಸುತ್ತಿರುವುದು ಸ್ವಾಗತಾರ್ಹವಾಗಿದ್ದು ಗಣತಿದಾರರು ತಪ್ಪು ದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ 061 ಮಾದಿಗ ಎಂದು ನಮೂದಿಸಲು ಹೇಳಲಾಗಿತ್ತು. ಆದರೆ ಗಣತಿದಾರರು 22.15 ಮಾದಿಗ ಎಂದು ಬರೆಯುತ್ತಿದ್ದಾರೆ. ಇದರಿಂದ ಸಮುದಾಯಕ್ಕೆ ಸಮಸ್ಯೆ ಆಗಲಿದೆ ಎಂದು ಅವರು ಆರೋಪಿಸಿದರು. ಗಣತಿದಾರರು ಈ ರೀತಿ ನಮೂದಿಸುತ್ತಿರುವ ಬಗ್ಗೆ ಮಾಹಿತಿ ಸಿಕ್ಕಿದ ಕಾರಣ ಹಾಗೆ ಬರೆಯಬಾರದು. 061 ಮಾದಿಗ ಎಂದು ಬರೆಸುವಂತೆ ಸೂಚಿಸಲಾಗಿದೆ. ಪ್ರಾಮಾಣಿಕವಾಗಿ ಗಣತಿದಾರರು ಕೆಲಸ ಮಾಡಬೇಕು. ಬಾಗೇಪಲ್ಲಿ ಶಿಡ್ಲಘಟ್ಟದಲ್ಲಿ ಈ ರೀತಿ ಬಲಾಢ್ಯರು ಮಾಡುತ್ತಿರುವ ಆರೋಪ ಇದೆ. ಅಲ್ಲದೆ ಗಣತಿದಾರರಾಗಿರುವ ಶಿಕ್ಷಕರಾದ ಗಜೇಂದ್ರ ಮತ್ತು ಅರುಣ್ ಎಂಬುವವರು ಮಿಸ್ಗೈಡ್ ಮಾಡುತ್ತಿರುವ ಬಗ್ಗೆ ಆರೋಪಗಳಿವೆ ಎಂದರು. ಗಣತಿದಾರರನ್ನು ಈ ಕುರಿತು ವಿಚಾರಿಸಿದರೆ 22ರಲ್ಲಿ ಮಾದಿಗ ಎಂದು ನಮೂದಿಸುತ್ತಿದ್ದಾರೆ. ತಪ್ಪು ಮಾಹಿತಿ ಯಾಕೆ ನೀಡುತ್ತಿದ್ದೀರಾ ಎಂದು ಕೇಳಿದಾಗ ಗೊತ್ತಿರಲಿಲ್ಲ, 61ರಲ್ಲಿಯೇ ಮಾಡುವುದಾಗಿ ಹೇಳಿದ್ದಾರೆ. ಗಜೇಂದ್ರ ಎಂಬುವವರು ಗಣತಿ ಮಾಡುತ್ತಿದ್ದಾಗ ಕೇಳಿದರೆ ಕಲಂ 15ರಲ್ಲಿ ಮಾಡುತ್ತಿರುವುದಾಗಿ ಹೇಳಿದರು. ಕಲಂ 61ರಲ್ಲಿ ಮಾಡದೆ ಯಾಕೆ ಹೀಗೆ ಎಂದು ಕೇಳಿದರೆ ಆಟೋಮ್ಯಾಟಿಕ್ ಆಗಿ ಅದೇ ತೆಗೆದುಕೊಳ್ಳುತ್ತಿದೆ ಎಂದರು. ನಂತರ ತಪ್ಪಾಯಿತು, 61ರಲ್ಲಿಯೇ ಮಾಡುವುದಾಗಿ ಹೇಳಿದರು ಎಂದು ವಿವರಿಸಿದರು. ಇಂದು ಬೆಳಿಗ್ಗೆಯೂ ಗಣತಿ ನಡೆಯುತ್ತಿರುವ ಜಾಗಗಳಿಗೆ ತೆರಳಿ ಪರಿಶೀಲಿಸಿದಾಗ ಸರಿಪಡಿಸುವುದಾಗಿ ಗಣತಿದಾರರು ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ಸರಿಪಡಿಸಬೇಕೆಂದು ಮನವಿ ಮಾಡಿದರು. ಸರ್, ಈ ದಿನ ಮಾದಿಗ ಒಕ್ಕೂಟ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಿಗ ಒಕ್ಕೂಟದಿಂದ ನಾನು ಜಂಬೂದ್ವೀಪ ಜನಸೇವಾ ಸಂಘದ ಜಿಲ್ಲಾ ಸಂಚಾಲಕ ಮಾತಾಡ್ತಾ ಇದ್ದೀನಿ. ಈ ದಿನ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಗಣತಿಯನ್ನು ಒಳಮೀಸಲಾತಿದ್ದು ಏನು ಆದೇಶ ಮಾಡಿದ್ದಾರೆ, ಎಲ್ಲ ಕಡೆಯೂ ನಡೀತಾ ಇದೆ. ಆದರೆ ಗಣತಿದಾರರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಒಂದು ಏನಂದರೆ, ನಾವು ಇಡೀ ರಾಜ್ಯದಲ್ಲೆಲ್ಲ 061 ಮಾದಿಗ ಅಂತ ಬರೆಸಿ ಅಂತ ನಾವು ಜಾಗೃತಿ ಮೂಡಿ ಅಂತ ಹೇಳಿದ್ವಿ. ಇಲ್ಲಿ ಗಣತಿದಾರರು 22.15 ಮಾದಿಗ್ ಅಂತ ಬರಿತಾ ಇದ್ದಾರೆ ಕೆಲವು ಕಡೆ ಎಲ್ಲ. ಅದು ನಮಗೆ ಮಾಹಿತಿ ಸಿಕ್ತು. ಆ ಆಧಾರದ ಮೇಲೆ ಆ ರೀತಿ ಆಗೋದು ಬೇಡ. ಗಣತಿದಾರರು ಏನಿದೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನೋದೆಲ್ಲ ಬಿಟ್ಟು 061 ಮಾದಿಗ ಅಂತ ಬರೆಸಿ ಇಡೀ ರಾಜ್ಯದಲ್ಲೆಲ್ಲ ಪ್ರಾಮಾಣಿಕವಾಗಿ ಗಣತಿದಾರ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತೇನೆ. ಯಾರು ಸರ್ ಈ ಥರ ಮಾಡ್ತಿರೋದು? ಈ ಶಿಡ್ಲಘಟ್ಟ ಕಡೆ ಕೆಲವು ಕಡೆ ಆಗಿದೆ. ಬಲ್ಯಾಡ್ರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಈ ದಿನ ಪತ್ರಿಕೆಗಳೆಲ್ಲ ಬಂದಿದೆ. ವಿಜಯವಾಣಿ ಪತ್ರಿಕೆಗಳಲ್ಲೂ ಬಂದಿದೆ, ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ. ನಮ್ಮ ಕಡೆಯೂ ಆಗ್ತಾಯಿದೆ. ಸಾದ್ಲಿ ಕಡೆ ಆಗಿದೆ ಅಂತ ಗಜೇಂದ್ರ ಮತ್ತು ಅರುಣ್ ಶಿಕ್ಷಕರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಆದ್ದರಿಂದ ಈಗ ನಾವು ಎಲ್ಲ ಒಕ್ಕೂಟದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಎಲ್ಲ ಸೇರಿ ನಾವು ಈಗ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ ಸರ್. ಈ ವೇಳೆ ಮಾತಂಗ ಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಎಂ ವೇಣು, ಮಾದಿಗ ದಂಡೋರ ಸಂಯುಕ್ತ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಸುರೇಶ್, ರಮೇಶ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.